ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಚುನಾವಣೆ ಇಂದು ಜಿದ್ದಾಜಿದ್ದಿನಿಂದ ನಡೆಯಿತು. 420 ಮಂದಿ ಮತದಾರರಿರುವ ವಕೀಲರ ಸಂಘದಲ್ಲಿ 35 ಮಂದಿ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಪ್ರಸ್ತುತ ವಕೀಲರ ಸಂಘದಲ್ಲಿ 3 ಬಣಗಳು ಏರ್ಪಟ್ಟಿದ್ದು, ವಕೀಲರು ಸಂಘದ ಅಧಿಕಾರ ಹಿಡಿಯಲು ತೀವ್ರ ಕಸರತ್ತು ನಡೆಸಿದ್ದಾರೆ. ಕೆಎಚ್ ತಮ್ಮೇಗೌಡ, ಗೋವಿಂದ ರೆಡ್ಡಿ ಅವರ ಹಿರಿಯರ ಬಣಕ್ಕೆ ಇದೇ ಮೊದಲ ಬಾರಿಗೆ ಯುವ ವಕೀಲರ ಬಣ ಪೈಪೋಟಿ ನೀಡಿರುವುದು ವಿಶೇಷ. ಯುವ ವಕೀಲರ ತಂಡದಲ್ಲಿ ಕೆವಿ ಅಭಿಲಾಷ್ ನೇತೃತ್ವದ ಬಣ ತೀವ್ರ ಪೈಪೋಟಿ ನೀಡುತ್ತಿರುವುದಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಅಧ್ಯಕ್ಷ ಸ್ಥಾನಕ್ಕೆ ಕೆಎಚ್ ತಮ್ಮೇಗೌಡ, ಗೋವಿಂದ ರೆಡ್ಡಿ, ಕೆವಿ ಅಭಿಲಾಷ್ ಹಾಗೂ ಸ್ವತಂತ್ರ ಅಭ್ಯರ್ಥಿಯಾಗಿ ಆರ್ ಮಠಮಪ್ಪ ಅಭ್ಯರ್ಥಿಗಳಾಗಿದ್ದಾರೆ. ಚಿಕ್ಕಬಳ್ಳಾಪುರ ನ್ಯಾಯಾಲಯ ಆವರಣದಲ್ಲಿ ನಡೆಯುತ್ತಿರುವ ಚುನಾವಣೆ ಬೆಳಗಿನಿಂದಲೇ ಬಿರುಸಿನಿಂದ ಸಾಗಿತು. ನ್ಯಾಯಾಲಯ ಕಲಾಪಗಳನ್ನು ಬದಿಗೊತ್ತಿ ವಕೀಲರು ಚುನಾವಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಕೀಲರ ಸಂಘದಲ್ಲಿ ಸದಸ್ಯರಾಗಿ 1 ವರ್ಷ ಮುಕ್ತಾಯವಾದವರಿಗೆಲ್ಲ ಮತದಾನದ ಹಕ್ಕು ನೀಡಲಾಗಿದೆ. ಬಹುತೇಕ ವಕೀಲರು ವೃತ್ತಿ ಮಾಡ್ತಿಲ್ಲ, ಅವರಿಗೆಲ್ಲ ಮತದಾನದ ಹಕ್ಕು ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ನ್ಯಾಯಾಲಯದ ಎಲ್ಲ ಪ್ರವೇಶ ದ್ವಾರಗಳನ್ನು ಬಂದ್ ಮಾಡಿ ಒಂದೇ ಪ್ರವೇಶ ದ್ವಾರದಲ್ಲಿ ವಕೀಲರು ಮತ್ತು ವಾಹನಗಳ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕೋರ್ಟ್ ಆವರಣದ ತುಂಬ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಫ್ಲೆಕ್ಸ್ಗಳಿಂದ ತುಂಬಿ ತುಳುಕುತ್ತಿದೆ. ಈ ಬಾರಿ ಯುವಕರು ಮತ್ತು ಹಿರಿಯರ ನಡುವೆ ಹಣಾಹಣಿ ನಡೆಯುತ್ತಿದ್ದು, ಗೆಲುವು ಯಾರಿಗೆ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರತಿ 2 ವರ್ಷಕ್ಕೊಂದು ಸಾರಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಪದಾಧಿಕಾರಿಗಳ ಚುನಾವಣೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಪರಂಪರೆ ನಮ್ಮ ಸಂಘದ್ದು. ಅದೇ ರೀತಿ ಈ ಬಾರಿ 2024, 25 ಮತ್ತು 25-26ನೇ ಸಾಲಿನ ಚುನಾವಣೆಯನ್ನು ಈ ದಿನ ನಾವು ವಕೀಲರ ಸಂಘದ ಕಟ್ಟಡ ಭವನದಲ್ಲಿ ನಾವು ತಯಾರು ಮಾಡಿದ್ದೇವೆ. ವಕೀಲರೆಲ್ಲರೂ ಸದಸ್ಯರು ನಮಗೆ ಸುಮಾರು ಒಂದು 420 ಜನ ಈ ಮತದಾರರಿದ್ದಾರೆ. ಎಲ್ಲ ಸದಸ್ಯರು ಶಾಂತಿಯುತವಾಗಿ ಈ ದಿನ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಒಳ್ಳೆಯ ಉತ್ತಮವಾದಂಥ ವಾತಾವರಣ ಮತ್ತು ಶಾಂತಿಯುತವಾಗಿ ಮತದಾನ ಆಗ್ತಾ ಇದೆ. ಮತ್ತು ಈ ಒಂದು ಇದಕ್ಕೆ ಎಲ್ಲರ ಒಂದು ಸಹಕಾರವೂ ಇದೆ. ಇದೇ ರೀತಿ ಶಾಂತಿಯುತವಾಗಿ ನಾವು ಚುನಾವಣೆಯನ್ನು ಪ್ರಕ್ರಿಯೆಗಳನ್ನು ಸಂಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇದೆ. ವಕೀಲರು ಅದಕ್ಕೆಲ್ಲ ಬೆಂಬಲ ಕೊಡ್ತಾರೆ ಅಂತ ನಾವು ನಂಬಿದ್ದೇವೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.